ನಮ್ಮ ಹೆಸರು ಬಂದು ಶ್ರೀನಿವಾಸ ರೆಡ್ಡಿ ಅಂತೇಳಿ, ಪಾತ್ನಲ್ವಂಕಿ ಗ್ರಾಮ, ಶ್ರೀನಿವಾಸಪುರ ತಾಲೂಕು, ನೆಲವಂಕಿ ಹೋಬಳಿ, ಕೋಲಾರ ಜಿಲ್ಲೆ. ನಮ್ಮ ಗ್ರಾಮದಲ್ಲಿ 110 ಮನೆ ಇದ್ದಾವೆ. ಇದಕ್ಕೆ ಸಂಬಂಧಪಟ್ಟಾಗೆ ಈ ಗ್ರಾಮಕ್ಕೆ 3 ಕೆರೆಗಳಿದ್ದಾವೆ. ಮುಖ್ಯವಾಗಿ ನಲ್ಕೆರೆ ಮತ್ತು ಮಚ್ಚೆರು ಮತ್ತು ಮುಗ್ರಾಲ್ಕುಂಟೆ ಅಂತೇಳಿ. ಊರಿಗೆ ಕುಡಿತಕ್ಕಂಥ ನೀರು ಮೊದಲಿಂದನೂ ನಮ್ಮ ತಂದೆಯ ಕಾಲದಿಂದನೂ ನಲ್ಕೆರೆಯಿಂದನೇ ತೊಗೊತಾ ಇದ್ವಿ. ಇದರಲ್ಲಿ ತುಂಬ ಹೂಳು ತುಂಬಿದ್ರಿಂದ ಒಂದು JSY ಸ್ಕೀಮ್ ಬಂತು ಸರ್ಕಾರದಿಂದ. ಯಾವ ಕೆರೆ ಮಾಡಿಸ್ಕೊತೀರಾ ನಿಮ್ಮೂರಲ್ಲಿ ಅಂತಂದರೆ ನಮ್ಮ ನಲ್ಕೆರೆನೇ ಸೆಲೆಕ್ಟ್ ಮಾಡ್ಕೊಂಡ್ವಿ. ಆಗ ಹೂಳೆಲ್ಲ ಸಿಕ್ಕಾಪಟ್ಟೆ ತುಂಬಿತ್ತು. ಆ ಹೂಳು ತೆಗಿಲಿಕ್ಕೆ JSY ಬಂದು ಇಲ್ಲಿ ಕಾರ್ಯಕ್ರಮ ಮಾಡಿದ್ಮೇಲೆ ಸುಮಾರು 5,000 ಟ್ರಾಕ್ಟರ್ಗಳಷ್ಟು ಖಾಲಿ ಮಾಡಿ ಆವತ್ತಿಂದ ಸ್ವಲ್ಪ ನೀರು ಹೂಳು ತೆಗೆದಿದ್ದಕ್ಕೆ ನೀರು ತುಂಬಿದ ಮೇಲೆ ಮೀನುಗಾರಿಕೆ ಇವೆಲ್ಲವನ್ನೂ ಇಂಪ್ರೂವ್ಮೆಂಟ್ ಆಯಿತು ಮತ್ತು ಅಂತರ್ಜಲನೂ ಉತ್ಪತ್ತಿ ಆಯಿತು. ಇಲ್ಲಿ ಗ್ರಾಮಸ್ಥರು ಕೂಡ ನೀರು ಈಜಿಯಾಗಿ ಪಶುಪಕ್ಷಿಗಳಿಗೆ ಮತ್ತು ಪ್ರಾಣಿಗಳಿಗೆ ಈ ನೈಸರ್ಗಿಕ ವಾತಾವರಣ ಮಾತ್ರ ತುಂಬ ತಂಪಾಯಿತು. ಅದೇ ರೀತಿ ಇವತ್ತು ಕೂಡ IIFLನಿಂದನೂ ಮತ್ತು ಗ್ರಾಮ ವಿಕಾಸ ಅವರ ಸಮಸ್ಯೆಯಿಂದ ಕೆರೆಯಲ್ಲಿ ಹೂಳೆತ್ತಬೇಕು ಅಂದರು. ಇವರು ಬಂದಾಗ ಮಿಕ್ಕಿದ್ದ ಒಂದು 70 ಭಾಗ ಇತ್ತು ಹೂಳು ತುಂಬಿತ್ತು. ಅದರಲ್ಲಿ ಈಗ ಹೆಚ್ಚು ಕಡಿಮೆ ಒಂದು 40% ಅಷ್ಟು ಕ್ಲಿಯರ್ ಮಾಡಿದರೆ ಇದರಿಂದ ನಮ್ಮೂರಿನ ಕೆರೆಯಲ್ಲಿ ನೀರು ನಿಂತ್ಕೊಳ್ಳೋಕ್ಕೆ ಅವಕಾಶ ಇನ್ನಷ್ಟು ಜಾಸ್ತಿಯಾಗಿ ಈ ಕಡೆ ಈ ಭಾಗದಲ್ಲಿ ತಂಪಾಗಲಿಕ್ಕೆ ಒಂದು ಅನುಕೂಲ ಆಗುತ್ತೆ. ಮೊದಲಿಂದನೂ ಕೂಡ ನಮ್ಮ ಕೆರೆಯ ಸುತ್ತಲೂ ಬೌಂಡ್ರಿನಲ್ಲಿ ಹೊಂಗೆ ಮರ, ಬೇವಿನ ಮರ ಇದ್ದು ಆ ಹೊಂಗೆ ಮರದ ಎಳೆ ಮತ್ತು ಅದರ ಬೀಜ ನೆಂದು ವಾಟ್ರ್ ಒಂಥರ ಮೆಡಿಸಿನಲ್ ಪ್ರಾಪರ್ಟೀಸ್ ಇತ್ತು. ಕುಡಿಯೋ ನೀರಾಗಿ ನಾವು ಉಪಯೋಗಿಸ್ತಾ ಇತ್ತು ಗ್ರಾಮಸ್ಥರೆಲ್ಲ. ಆ ದಿನಗಳು ಮತ್ತೆ ಮರಳೆ ಬರ್ತವ ಅಂತ ಕಾಯ್ತಾ ಇದ್ದೀವಿ. ಇವರು ಮಾಡುವ ಒಂದು ಕಾರ್ಯಕ್ರಮದಿಂದ, ಸಂಯೋಜನೆಯಿಂದ ತುಂಬ ಅನುಕೂಲ. ಇದು ಇನ್ನಷ್ಟು ರೈತರಿಗೆ ಅನುಕೂಲ ಆಗಲಿ. ಇದು ಸರ್ಕಾರದ ಮಟ್ಟದಲ್ಲೂ ಮತ್ತು NGO ಮಟ್ಟದಲ್ಲೂ ಕೂಡ ರೈತರ ವಂತಿಕೆ ಅಂತೇಳಿ 30 ರೂಪಾಯಿ ವಸೂಲಿ ಆಗ್ತಾ ಇದೆಯಲ್ಲ, ಅದನ್ನು ತಕ್ಕ ಮಟ್ಟಿಗೆ ಬೇರೆ ಸ್ಕೀಮ್ಗಳಿಗೆ ಮಾಡೋ ಬದಲು ಈ ಥರ ಒಂದು ಜನಪರ ಅಂದರೆ ಕಮ್ಯುನಲ್ ಪರ್ಪಸ್ಗಾಗುತ್ತೆ. ಇಂಡಿವಿಜುವಲ್ ಕೊಡೋದಕ್ಕಿಂತ ಕಮ್ಯುನಲ್ ಪರ್ಪಸ್ ಕೊಟ್ಟರೆ ನೇಚರಲ್ಲಿ ಮುಂದಿನ ಪೀಳಿಗೆಗೆ ಕೆರೆಗಳು ಇದ್ವು ಅಂತ ಹೇಳೋದಕ್ಕೆ ಮತ್ತು ಕೆರೆಗಳು ಉಳಿಸೋದಕ್ಕೆ, ಕಾಡು ಇವೆಲ್ಲ ಉಳಿಸೋದಕ್ಕೆ ಅನುಕೂಲ ಆಗುತ್ತೆ. ಇಂಥ ಸಮಸ್ಯೆಗಳಿಗೆ ಸರ್ಕಾರವು ಕೂಡ ಕೈ ಜೋಡಿಸಿ ವಂತಿಕೆಯನ್ನು ಕೊಟ್ಟರೆ ಇದನ್ನು ಫ್ರೀಯಾಗಿ ಮಾಡಿದ್ರೆ ಇನ್ನೂ ಅನುಕೂಲ ಆಗುತ್ತೆ. ಯಾಕಂದರೆ ಒಂದು ಮನೆಗೆ ಒಬ್ಬರಿಗೆ ಒಂದು ಕ್ಯಾಸ್ಟ್ಗೆ ಅಂತಲ್ಲ, ಇಡೀ ಸಮುದಾಯಕ್ಕೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮಗಳಿಗೆ ಅನುದಾನಗಳು ಚೆನ್ನಾಗಿ ಬಂದಷ್ಟು ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ ಅಂತ ನನ್ನ ಅನಿಸಿಕೆ ಇದೆ. ಇಂಥ ಕಾರ್ಯಕ್ರಮಗಳು ಸರ್ಕಾರದಲ್ಲಿ ಕೂಡ ಚಿಂತನೆ ಮಾಡಬೇಕು, NGOಗಳು ಚಿಂತನೆ ಮಾಡಬೇಕು, ಬ್ಯಾಂಕ್ಗಳವರು ಚಿಂತನೆ ಮಾಡಬೇಕು. ಆವಾಗ ಗ್ರಾಮಗಳು ಅಭಿವೃದ್ಧಿ ಆಗಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ.